ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿನ್ನು ಮರಿ, ನೀವಿನ್ನೂ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದೀರಲ್ವಾ? ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಸಮಸ್ಯೆ ಪರಿಹಾರ ಆಗುತ್ತಾ ಹೇಳಿ? ನಂಗೆ ಅದು ಬಿಟ್ಟರೆ ಬೇರೆ ಏನು ಮಾಡೋದಕ್ಕೆ ತೋಚ್ತಿಲ್ಲ ರೀ. ಅಕ್ಕನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಂಗೆ ಏನು ಮಾಡೋಕ್ಕೂ ಮನ್ಸು ಬರ್ತಿಲ್ಲ. ವಿಷಯ ಗೊತ್ತಾದ್ಮೇಲೆ ಏನು ಮಾಡ್ತಾ ಹೇಗೆ ಸುಮ್ಮನಿರೋದು ಹೇಳಿ? ನೀವು ಹೇಳೋದು ಸರಿನೇ ಚಿನ್ನು ಮರಿ. ಅನುಭವಿಸೋರ್ಗಾಗೋ ನೋವು ಹೊರಗೆ ನಿಂತು ನೋಡಿದವ್ರಿಗೆ ಗೊತ್ತಾಗಲ್ಲ. ಭಾವನಾ ಅವ್ರಿಗೆ ಹೀಗಾಗಿದೆ ಅನ್ನೋ ವಿಷಯ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗಿದೆಯಾ? ಇಲ್ಲ ರೀ, ಎಲ್ರಿಗೂ ಗೊತ್ತಿಲ್ಲ. ಅಮ್ಮಂಗೆ ಅತ್ತಿಗೆಗೆ ಗೊತ್ತಷ್ಟೆ. ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಗ್ಬಿಟ್ರೆ ದೊಡ್ಡ ರಂಪ ರಾಮಾಯಣನೇ ಆಗ್ಬಿಡುತ್ತೆ ಅಷ್ಟೆ. ಸಂತೋಷ್ ಅಣ್ಣ ಹರೀಶ್ ಅಣ್ಣಂಗೆ ಗೊತ್ತಾದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ಅದು ಅಲ್ಲದೆ ಅಕ್ಕಂಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಎಲ್ಲರೂ ಯೋಚನೆಲಿದ್ದಾರೆ. ಅವಳ ಜಾತಕ ಸರಿ ಇಲ್ಲ ಅಂತ ಬೇರೆ ಹೇಳ್ತಾರೆ. ಇದ್ರ ಮಧ್ಯೆ ಹೀಗೆಲ್ಲ ಆಗಿದೆ ಅಂದರೆ ಹೇಗೆ ತಗೋತಾರೆ ಹೇಳಿ? ಅದರಲ್ಲೂ ಅಪ್ಪಂಗೆ ವಿಷಯ ಗೊತ್ತಾದ್ರೆ ಎಷ್ಟು ನೋವು ಅನುಭವಿಸ್ತಾರೋ ಅಂತ ಯೋಚನೆ ಮಾಡಿದ್ರೆ ನನಗೆ ಭಯ ಆಗ್ತದೆ. ಯಾಕೋ ಮಾಮನ್ ಟೈಮೇ ಸರಿ ಇಲ್ಲ. ಒಂದಾದ್ಮೇಲೆ ಸಮಸ್ಯೆಗಳು ಬರ್ತಾನೆ ಇವೆ. ಏನು ಮಾಡೋದು? ಇವನ್ನೆಲ್ಲ ಪರಿಹಾರ ಮಾಡೋಕ್ಕೆ ಏನಾದರೂ ಮಾಡಬೇಕು. ಇದಕ್ಕೆ ಪರಿಹಾರ ಅಂದರೆ ಒಂದೇ ಇರೋದು ರೀ, ಬೇರೆ ಏನಿಲ್ಲ. ಅಕ್ಕನ ಕುತ್ತಿಗೆಗೆ ಆ ತಾಳಿ ಕಟ್ಟಿದಾನಲ್ಲ, ಅವ್ನು ಯಾರು ಅಂತ ಗೊತ್ತಾಗಬೇಕು. ಅಲ್ಲಿವರೆಗೂ ಪರಿಸ್ಥಿತಿ ಹೀಗೆ ಇರುತ್ತೆ. ಅಲ್ಲ ಚಿನ್ನು ಮರಿ, ಅವನು ಯಾರು ಅಂತಾನೆ ಗೊತ್ತಿಲ್ಲ ಅಂತೀರಿ. ಹಾಗಿದ್ಮೇಲೆ ಹೇಗೆ ಹುಡ್ಕೋದು? ಪ್ರಯತ್ನ ವ್ಯರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಆದರೆ ಹಾಗೆ ಸುಮ್ಮನಿರೋ ಹಾಗೂ ಇಲ್ಲ. ಆ ಉತ್ಸವದಲ್ಲಿ ಅಷ್ಟು ಜನ ಇದ್ರು, ಯಾರಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಗೆ ಪತ್ತೆ ಮಾಡೋದು? ನೋಡಿ ಚಿನ್ನು ಮರಿ, ನೀವು ಹೀಗೆ ಟೆನ್ಷನ್ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಹಾಗಿಲ್ಲ. ನೋಡಿ, ಅವನು ಯಾರು ಅಂತ ನಮಗೆ ಗೊತ್ತಾಗೇ ಆಗುತ್ತೆ. ವಿಷಯ ಹೊರಗೆ ಬಂದೇ ಬರುತ್ತೆ. ಯಾಕೆ ಹೇಳಿ? ಭಾವನಾ ಅವ್ರನ್ನ ಒಪ್ಕೋಬೇಕು ಅಂತ ಅವನಿಗೆ ಆಸೆ ಇದ್ರೆ ಅವನು ಹೊರಗೆ ಬರಲೇಬೇಕಲ್ವಾ? ಅಲ್ಲಿವರೆಗೆ ನಾವು ತಾಳ್ಮೆಯಿಂದ ಇರಬೇಕಷ್ಟೇ. ಹಾಗಂತ ಹುಡುಕ್ತೇ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಿ ಕಳ್ಕೊಂಡ್ಬಿಡ್ತೀನೋ, ಅವಳು ಒಪ್ಕೊಳ್ಳಲ್ವೋ ಅನ್ನೋ ಕಾರಣಕ್ಕೇನೆ ತಾಳಿ ಕಟ್ಟಿರ್ತಾನೆ. ನನಗೇನೋ ಅವ್ನು ಒಳ್ಳೆಯವನು ಅಂತಾನೆ ಅನ್ನಿಸ್ತಿದೆ ರೀ. ಸರಿ ಚಿನ್ನು ಮರಿ, ನೀವಿಷ್ಟು ಹೇಳಿದ ಮೇಲೆ ನಾನು ಯಾವ ವಿಷಯಕ್ಕೂ ಅಡ್ಡ ಬರೋದಿಲ್ಲ. ಯಾಕೆಂದರೆ ನೀವು ಎಲ್ಲರ ಬಗ್ಗೆನೂ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿರ್ತೀರಿ. ರೀ, ನೀವು ಯಾಕೆ ಅವ್ನು ಯಾರು ಅಂತ ಪತ್ತೆ ಮಾಡಬಾರ್ದು? ನಿಮಗೆ ಸಾಕಷ್ಟು ಕಾಂಟ್ಯಾಕ್ಟ್ಸ್ ಇದೆ, ಅದನ್ನೆಲ್ಲ ಬಳಸಿ ಅವ್ನು ಯಾರು ಅಂತ ಹುಡ್ಕೋ ಪ್ರಯತ್ನ ಮಾಡ್ಬೋದಲ್ವಾ ರೀ? ಸರಿ ಚಿನ್ನು ಮರಿ, ನೋಡಿ, ನಿಮಗೋಸ್ಕರನಾದರೂ ನಾನು ಖಂಡಿತ ಅವ್ರು ನೋಡ್ಕೋ ಪ್ರಯತ್ನ ಮಾಡೇ ಮಾಡ್ತೀನಿ. ಆದರೆ ನೀವು ಹೀಗೆ ಅಳ್ತಾ ಕೂರಬಾರ್ದಪ್ಪ. ನೀವು ನಗ್ನಗ್ತಾ ಇದ್ರೇ ಎಲ್ಲ ಸರಿಯಾಗೋದು. ಬರೀ ಅಕ್ಕ, ಅವಳ ಪರಿಸ್ಥಿತಿ ಯೋಚನೆ ಮಾಡಿದ್ರೆ ತುಂಬ ಭಯ ಆಗುತ್ತೆ. ಅವಳು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸ್ದವಳೆ ಅಲ್ಲ. ಆದರೆ ದೇವ್ರು ಯಾಕೆ ಥರ ಶಿಕ್ಷೆ ಕೊಡ್ತಿದ್ದಾನೆ? ನೋಡಿ ಚಿನ್ನು ಮರಿ, ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ಆಗಿದ್ದೆಲ್ಲ ಒಳ್ಳೆದಕ್ಕೆ ಅಂತ ನಾವು ಅಂದ್ಕೊಂಡ್ರೆ ಈ ನೋವು ಹತಾಶೆ ಯಾವುದೂ ಇರೋದಿಲ್ಲ. ಆದರೆ ನೀವೇನು ಯೋಚನೆ ಮಾಡಬೇಡಿ, ನಾನು ಹುಡುಕೋ ಪ್ರಯತ್ನ ಮಾಡೇ ಮಾಡ್ತೀನಿ. ನೀವು ಸ್ವಲ್ಪ ಅಳೋದನ್ನ ನಿಲ್ಲಿಸಿ ನಿಶ್ಚಿಂತೆಯಾಗಿ. ಚಿನ್ನು ಮರಿ, ನೀವೀಗ ಡಲ್ ಆಗಿದ್ರೆ ಹೇಗೆ? ಬನ್ನಿ ಕೂತ್ಕೊಳ್ಳಿ, ತಿಂಡಿ ತಿನ್ನೋಣ. ಬನ್ನಿ ಬನ್ನಿ ಬನ್ನಿ. ರೀ, ಈ ಪರಿಸ್ಥಿತಿನಲ್ಲಿ ತಿಂಡಿ ತಿನ್ನಕ್ಕೆ ಹೇಗೆ ಮನ್ಸು ಬರುತ್ತೆ ಹೇಳಿ? ಅಲ್ಲ, ಅಕ್ಕ ತಿಂಡಿ ತಿಂದಲೋ ಇಲ್ವೋ, ಅಪ್ಪ ಅಮ್ಮನ ಮನಸ್ಥಿತಿ ಹೇಗಿದೆಯೋ ಏನೋ. ಚಿನ್ನು ಮರಿ, ನೀವು ಹೀಗೆ ಇಲ್ಲಿ ಅಳ್ತಾ ಕೂತ್ಕೊಂಡಿದ್ರೆ ಸಮಸ್ಯೆ ಬಗೆಹರಿಯತ್ತಾ? ಇಲ್ಲ ಅಲ್ಲ. ಅಲ್ಲ, ತಾಳಿ ಕಟ್ಟಿದವನೇ ಆರಾಮಾಗಿದ್ದಾನೆ, ನೀವ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಿ? ನೀವು ಹೇಗೆ ಹೇಳ್ತೀರಾ ರೀ ಅವನು ಆರಾಮಾಗಿದ್ದಾನೆ ಅಂತ? ನಮಗೇನು ಗೊತ್ತು ಹೇಳಿ? ಯಾರಿಗೆ ಗೊತ್ತು? ಅವನು ಹೇಳೋಕ್ಕಾಗ್ದಲೇ ಒದ್ದಾಡ್ತಿರ್ಬೋದು ಅಲ್ವಾ? ಚಿನ್ನು ಮರಿ, ಅವನ ವಿಷಯದಲ್ಲಿ ನೀವು ಇಷ್ಟೊಂದೆಲ್ಲ ಒಳ್ಳೆಯವರಾಗಬೇಡಿ.
ಅವ್ನು ಮಾಡಿರೋ ತಪ್ಪು ಒಪ್ಕೊಳ್ಳೋಣ. ಆದರೆ ಇನ್ನೊಬ್ಬರಿಗೆ ಬೇಕು ಅಂತ ನೋವು ಮಾಡೋದು ಮನುಷ್ಯತ್ವ ಅಲ್ಲ ಚಿನ್ನಮ್ಮರಿ. ನೋಡಿ, ತಪ್ಪು ಅಂತ ಒಪ್ಕೊಂಡು ನಿಮ್ಮ ಮನೆಯವ್ರ ಮುಂದೆ ಹೇಳ್ಕೊಂಡಿದ್ದಿದ್ರೆ ನಿಮ್ಮ ಮನೆಯವರೆಲ್ಲ ಅವನು ಒಪ್ಕೋತಿದ್ರು ಅಲ್ವಾ? ಅದನ್ನು ಬಿಟ್ಟು ಹೀಗೆಲ್ಲ ಬೇಕು ಅಂತ ನೋವು ಕೊಡೋದ್ರಲ್ಲಿ ಏನು ಅರ್ಥ ಇದೆ? ನಂಗೆ ಅದೆಲ್ಲ ಗೊತ್ತಿಲ್ಲ ರೀ. ಅಕ್ಕನ ಪರಿಸ್ಥಿತಿ ಗೊತ್ತಾದ್ಮೇಲೆ ನಂಗೆ ಏನು ಮಾಡೋದಕ್ಕೂ ಮನಸ್ಸಿಲ್ಲ. ದಯವಿಟ್ಟು ಅವನೆಲ್ಲಿದ್ದಾನೆ ಅಂತ ಹುಡುಕಿ ಪ್ಲೀಸ್. ಸರಿ, ನಾನು ಹುಡುಕೋ ಪ್ರಯತ್ನ ಮಾಡ್ತೀನಿ ಅಂತ ಆಗಲೇ ಹೇಳಿದೆ ತಾನೆ. ನೋಡಿ, ನೀವು ನಗ್ನಗ್ತ ಸಂತೋಷವಾಗಿದ್ರೇ ನನಗೂ ಏನಾದರೂ ಮಾಡೋಕ್ಕೆ ಮನಸ್ಸು ಬರೋದು. ಎಲ್ಲಿ ಈಗ ಹೊಟ್ಟೆ ತುಂಬ ತಿಂಡಿ ತಿನ್ಬೇಕು ಫಸ್ಟ್. ನೀವು ಸರಿಯಾಗಿ ತಿಂಡಿ ತಿಂದೆ ಹೀಗೆ ಬೇಜಾರು ಮಾಡ್ಕೊಂಡಿದ್ದೆ ನನಗೇನು ಮಾಡೋದಕ್ಕೂ ಮನಸ್ಸಿರುತ್ತೆ ಹೇಳಿ. ಆಮೇಲೆ ನೀವು ಹೀಗೆ ತಿಂಡಿ ತಿಂದು ಆಮೇಲೆ ಒಬ್ಬರೇ ಮನೇಲಿರ್ತೀರಲ್ಲ, ಅದನ್ನು ಯೋಚನೆ ಮಾಡ್ತಿದ್ರೆ ನನಗೆ ಹೊರಗೆ ಹೋಗಕ್ಕೆ ಮನಸ್ಸಲ್ಲಿ ಬರುತ್ತೆ ಹೇಳಿ. ಹೇಳಿ. ನಂಗೆ ಬೇಡ ರೀ. ನೋಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಿಂಡಿ ತಿನ್ನಿ. ಎಲ್ಲಿ ಹಾನಿ ಹುಡುಕ್ಬೇಕೋ ಬೇಡವಾ ಅವನ್ನ? ಛೇ, ಅವನು ಯಾವನೋ ತಾಳಿ ಕಟ್ಟಿದ್ದಾನೆ ಅಂತ ಇವ್ರು ಯಾಕೆ ಇಷ್ಟೊಂದು ನೋವು. ಆ ಮನೆಯಿಂದ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೇ ಇದೆ. ಇವ್ರು ಯಾವ ನೋವು ಅನುಭವಿಸ್ಬಾರ್ದು, ಖುಷಿಯಾಗಿರಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೂ ಆ ಮನೆಯವರಿಂದ ನೆಮ್ಮದಿನೇ ಇಲ್ದ ಹಾಗಾಗಿದೆ. ಅಲ್ಲ, ಅಷ್ಟು ಜನರಲ್ಲಿ ತಾಳಿ ಕಟ್ಟಿರೋನು ಯಾರು ಅಂತ ಹೇಗೆ ಕಂಡುಹಿಡಿಯೋಕ್ಕಾಗತ್ತೆ? ಹಾಗಂತ ಇವರು ಹೇಳಿದ್ರೆ ಕೇಳೋದೇ ಇಲ್ಲ. ಇಲ್ಲಿ ಸ್ವಲ್ಪ ನೀರು ಕುಡೀರಿ. ಸಾಕು ರೀ. ಚಿನ್ನಮರಿ, ನೀವು ಸರಿಯಾಗಿ ತಿಂಡಿ ತಿಂದೆ ಹೋದ್ರೆ ನಿಮಗೆ ಸುಸ್ತಾಗುತ್ತೆ. ಆಮೇಲೆ ಎಲ್ಲಿ ಆನಿ ನಿಜವಾಗ್ಲೂ ಸಾಕು. ನೀವು ಇಷ್ಟು ಬಲವಂತ ಮಾಡಿದ್ರಿ ಅಂತ ಇಷ್ಟಾದರೂ ತಿಂದೆ. ಪ್ಲೀಸ್ ರೀ, ನಂಗೆ ಇವಾಗ ಏನೂ ಮಾಡೋಕ್ಕೆ ಮನಸ್ಸಿಲ್ಲ. ಅವನೆಲ್ಲಿದ್ದಾನೆ ಅಂತ ಹುಡುಕಿ ಪ್ಲೀಸ್. ಸರಿ ಚಿನ್ನಮರಿ, ನಿಮಗೋಸ್ಕರ ನಾನು ಖಂಡಿತ ನೋಡೋ ಪ್ರಯತ್ನ ಮಾಡೇ ಮಾಡ್ತೀನಿ. ಆದರೆ ನೀವು ಹೀಗೆ ಟೆನ್ಷನ್ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ, ಗೊತ್ತಾಯ್ತಾ? ನಗ್ನಗ್ತಾ ಗೆಲ್ವಾಗಿರ್ಬೇಕು. ನಾನು ಹೋಗಿ ಹುಡ್ಕೋ ಪ್ರಯತ್ನ ಮಾಡ್ತೀನಿ, ಆಫೀಸ್ ಕಡೆ ಹೋಗಿ ಬರ್ತೀನಿ. ಸರಿನಾ? ಟೇಕ್ ಕೇರ್. ಈ ಒಂದು ಘಟನೆಯಿಂದ ನನ್ನ ಚಿನ್ನಮರಿ ನೆಮ್ಮದಿ ಹಾಳಾಗಿದೆ. ಅವನೇನಾದರೂ ನನ್ನ ಕೈಗೆ ಸಿಗಬೇಕು, ಸರಿಯಾಗಿ ವಿಚಾರಿಸ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.